ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಿರ್ತಕ್ಕಂಥ ಘಟನೆ ಹಾಡ ಹಗಲೇ ಲಾಂಗ್ನಿಂದ ಹಲ್ಲೆ ನಡೆಸಿ ದರೋಡೆ ಮಾಡಲಾಗಿದೆ. ದರೋಡೆಯ ದೃಶ್ಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ ಸಮೇತ 31,38,000 ಹಣವನ್ನ ಲೂಟಿ ಮಾಡಿದ್ದೆ ಗ್ಯಾಂಗ್. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದರೋಡೆಯ ಕೇಸ್ ದಾಖಲಾಗಿದೆ. ಈತ ಯಾಕೆ ಇಷ್ಟೊಂದು ಹಣವನ್ನ ಬೈಕಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ ಅನ್ನುವಂಥದ್ದು, ಯುವಕನನ್ನ ಅಡ್ಡಗಟ್ಟಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಹಾಡ ಹಗಲೇ. ಈತ ಇಷ್ಟೊಂದು ಹಣವನ್ನ ಕ್ಯಾರಿ ಮಾಡ್ತಾ ಇದ್ದ ಅನ್ನುವಂಥದ್ದು ಅವರಿಗೆ ಹೇಗೆ ಗೊತ್ತಾಯ್ತು ಅನ್ನುವಂಥದ್ದು ಕೂಡ ಪ್ರಶ್ನೆ. ಹಾಡ ಹಗಲೇ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಸಿನಿಮಾ ಸ್ಟೈಲಲ್ಲಿ ಆತನನ್ನ ಬಂದು ಅಡ್ಡಗಟ್ಟಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ನಿನ್ನೆ ಸಂಜೆ 4:20 ಸುಮಾರಿಗೆ ನಡೆದಿರತಕ್ಕಂತಹ ದರೋಡೆ ಇದು. ಕೈಲಾಸ್ ಎಂಬ ಯುವಕನ ಬೈಕನ್ನ ಅಡ್ಡಗಟ್ಟಿ ಮಾಡಿರ್ತಕ್ಕಂಥ ದರೋಡೆ. ರಾಕೇಶ್ ಎಂಬುವರ ಬಳಿ ಕ್ಯಾಶ್ ಪಿಕಪ್ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಈತ. ಬೈಕ್ನಲ್ಲಿ ತೆರಳಿ ಉಡಾನ್ ಕಂಪನಿಯ ಶಾಖೆಗಳಲ್ಲಿ ಹಣ ಕಲೆಕ್ಟ್ ಮಾಡ್ತಿದ್ದ. ನಿನ್ನೆ ಸಹ ಉಡಾನ್ ಶಾಖೆಗಳಲ್ಲಿ ಹಣ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದ. 3 ಕಡೆ ಒಟ್ಟು 31,38,000 ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದ ಬೇರೆ ಬೇರೆ ಕಡೆಗಳಲ್ಲಿ. ಅದನ್ನ ಕಂಪನಿಗೆ ತಗೊಂಡೋಗಿ ಕಟ್ಟಬೇಕಾಗಿದ್ದಂತ ಸಂದರ್ಭದಲ್ಲಿ ಆತನನ್ನ ಈ ರೀತಿ ದರೋಡೆ ಮಾಡಿದ್ದಾರೆ. ಆತ ನಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದು ಆತನಿಗೆ ಥಳಿಸಿ ಹಣವನ್ನ ದರೋಡೆ ಮಾಡಿಕೊಂಡು ಹೋಗಿರ್ತಕ್ಕಂತಹ ಘಟನೆ. ಇದ್ದಕ್ಕಿದ್ದಾಗೆ 3 ಬೈಕ್ಗಳಲ್ಲಿ ಆಲ್ ರೈಟ್. ಈ ಘಟನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನಿದು ಘಟನೆ, ಹೇಗ್ ನಡೆದಿದೆ? ಸಿಸಿಟಿವಿಯಲ್ಲಿ ಏನೋ ಸಿನಿಮಾ ಸ್ಟೈಲ್ ಅಲ್ಲಿ ಅವ್ರು ಬರ್ತಾರೆ, ಗಾಡಿ ನಿಲ್ಲಿಸ್ತಾರೆ, ಅವನಿಗೆ ಹೊಡಿತಾರೆ, ಹಣ ಎತ್ಕೊಂಡು ಹೋಗ್ತಾರೆ ಅನ್ನೋದಷ್ಟು ಕಾಣುತ್ತೆ. ಪೊಲೀಸ್ ವಿಚಾರಣೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ಈತ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಹಂಗ ಆರಾಮ ಕೈಯಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ನಂಬಕ್ಕಾಗಲ್ಲ. ಏನಿದು ಘಟನೆ? 31 ಲಕ್ಷ ಹಣ ಅಲ್ಲದೆ ಆತನ ಬೈಕ್ ಅನ್ನು ಕೂಡ ಅಲ್ಲಿಂದ ರಾಬರಿ ಮಾಡಲಾಗಿರುವಂತದ್ದು. ಈತ ಒಂದು ಹಣವನ್ನ ಕಲೆಕ್ಟ್ ಮಾಡಿ ಬೇರೆ ಕಡೆ ಸಾಗಾಟ ಡೆಪಾಸಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ಆತನನ್ನ ಫಾಲೋ ಮಾಡಿದಂತಹ ಅಷ್ಟು ಜನ ವ್ಯಕ್ತಿಗಳು ಏಕಾಏಕಿ ಆತನನ್ನ ಶಾರ್ಪ್ ವೆಪನ್ ನಿಂದ ಒಂದು ಹಲ್ಲೆಯನ್ನ ಮಾಡ್ತಾರೆ. ನಂತರ ಅವನ ಬಳಿ ಇದ್ದಂತಹ ಅಷ್ಟು ಹಣವನ್ನ ದೋಚಿ ಅಲ್ಲಿಂದ ಪರಾರಿಯಾಗುವಂತಹ ಒಂದು ಕೃತ್ಯಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಈ ಒಂದು ಸಿಸಿಟಿವಿಯ ಅನ್ವಯವಾಗಿ ಮತ್ತು ಅಲ್ಲಿದ್ದಂತಹ ಅಂದ್ರೆ ಅವರು ಹೋಗಿರುವಂತಹ ಒಂದು ವೇನ ಸಿಸಿಟಿವಿಗಳನ್ನ ಅನಲೈಸ್ ಮಾಡಿ ಅವರ ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಬನ್ನೇರುಘಟ್ಟ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ಕೈಲಾಶ್ ಎಂಬಾತನ ವಿಚಾರಣೆ ಕೂಡ ಅಂದ್ರೆ ಆತನಿಂದ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದು ಎಲ್ಲ ಆಂಗಲ್ ನಲ್ಲಿಯೂ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ. ಇಲ್ಲಿ ಆತನೇ ಏನಾದ್ರು ಅಂದ್ರೆ ಕೈಲಾಶ್ ಏನಿದ್ದಾನೆ ಆತನೇ ಏನಾದ್ರೂ ಪ್ರೀ ಪ್ಲಾನ್ ಮಾಡಿ ಈ ರೀತಿಯಾಗಿ ದರೋಡೆ ಪ್ಲಾನ್ ಅನ್ನ ಮಾಡಿದಾನ ಅನ್ನುವಂತಹ ಆಂಗಲ್ ನಲ್ಲಿಯೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಈತನ ಬಳಿ ಇರುವಂತಹ ಒಂದು ಹಣದ ವಿಚಾರವಾಗಿ ಆ ಆಗಂತುಕರಿಗೆ ಅಂದ್ರೆ ಅಪರಿಚಿತರಿಗೆ ಹೇಗೆ ಗೊತ್ತಾಯಿತು ಅನ್ನುವಂತಹದ್ದು ಇಲ್ಲಿ ಬಹುಮುಖ್ಯವಾಗಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲಿದ್ದಂತಹ ಒಂದಷ್ಟು ಬೈಕ್ನ ನಂಬರ್ಸ್ಗಳೇನಿದೆ ಆ ನಂಬರ್ಸ್ಗಳನ್ನ ಟ್ರೇಸ್ ಮಾಡುವಂತಹ ಮುಖಾಂತರ ಅವರು ಆ ಕಡೆ ಏನಾದರೂ ಟೋಲ್ ಏನಾದರೂ ಪಾಸ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅವರನ್ನ ಗಮನವನ್ನು ಹರಿಸೋದಕ್ಕೆ ಈಗಾಗಲೇ ಟೋಲ್ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿರುವಂತದ್ದು ಮತ್ತು ಅಲ್ಲಿರುವಂತಹ ಅಷ್ಟು ಜನ ವ್ಯಕ್ತಿಗಳೇನಿದ್ದಾರೆ ಅವರ ಚೆಹರೆಗಳನ್ನು ಗುರುತಿಸುವಂತದ್ದು ಈ ಹಿಂದೆ ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಿರ್ತಕ್ಕಂಥ ಘಟನೆ ಹಾಡ ಹಗಲೇ ಲಾಂಗ್ನಿಂದ ಹಲ್ಲೆ ನಡೆಸಿ ದರೋಡೆ ಮಾಡಲಾಗಿದೆ. ದರೋಡೆಯ ದೃಶ್ಯ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ ಸಮೇತ 31,38,000 ಹಣವನ್ನ ಲೂಟಿ ಮಾಡಿದ್ದೆ ಗ್ಯಾಂಗ್. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದರೋಡೆಯ ಕೇಸ್ ದಾಖಲಾಗಿದೆ. ಈತ ಯಾಕೆ ಇಷ್ಟೊಂದು ಹಣವನ್ನ ಬೈಕಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ ಅನ್ನುವಂಥದ್ದು, ಯುವಕನನ್ನ ಅಡ್ಡಗಟ್ಟಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಹಾಡ ಹಗಲೇ. ಈತ ಇಷ್ಟೊಂದು ಹಣವನ್ನ ಕ್ಯಾರಿ ಮಾಡ್ತಾ ಇದ್ದ ಅನ್ನುವಂಥದ್ದು ಅವರಿಗೆ ಹೇಗೆ ಗೊತ್ತಾಯ್ತು ಅನ್ನುವಂಥದ್ದು ಕೂಡ ಪ್ರಶ್ನೆ. ಹಾಡ ಹಗಲೇ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಸಿನಿಮಾ ಸ್ಟೈಲಲ್ಲಿ ಆತನನ್ನ ಬಂದು ಅಡ್ಡಗಟ್ಟಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ.
ನಿನ್ನೆ ಸಂಜೆ 4:20 ಸುಮಾರಿಗೆ ನಡೆದಿರತಕ್ಕಂತಹ ದರೋಡೆ ಇದು. ಕೈಲಾಸ್ ಎಂಬ ಯುವಕನ ಬೈಕ್ ಅನ್ನ ಅಡ್ಡಗಟ್ಟಿ ಮಾಡಿರ್ತಕ್ಕಂತಹ ದರೋಡೆ. ರಾಕೇಶ್ ಎಂಬುವರ ಬಳಿ ಕ್ಯಾಶ್ ಪಿಕಪ್ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಈತ. ಬೈಕ್ನಲ್ಲಿ ತೆರಳಿ ಉಡಾನ್ ಕಂಪನಿಯ ಶಾಖೆಗಳಲ್ಲಿ ಹಣ ಕಲೆಕ್ಟ್ ಮಾಡ್ತಿದ್ದ. ನಿನ್ನೆ ಸಹ ಉಡಾನ್ ಶಾಖೆಗಳಲ್ಲಿ ಹಣ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದ. 3 ಕಡೆ ಒಟ್ಟು 31,38,000 ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದ ಬೇರೆ ಬೇರೆ ಕಡೆಗಳಲ್ಲಿ. ಅದನ್ನ ಕಂಪನಿಗೆ ತಗೊಂಡೋಗಿ ಕಟ್ಟಬೇಕಾಗಿದ್ದಂತ ಸಂದರ್ಭದಲ್ಲಿ ಆತನನ್ನ ಈ ರೀತಿ ದರೋಡೆ ಮಾಡಿದ್ದಾರೆ. ಆತ ನಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದು ಆತನಿಗೆ ಥಳಿಸಿ ಹಣವನ್ನ ದರೋಡೆ ಮಾಡಿಕೊಂಡು ಹೋಗಿರ್ತಕ್ಕಂತಹ ಘಟನೆ. ಇದ್ದಕ್ಕಿದ್ದಾಗೆ 3 ಬೈಕ್ಗಳಲ್ಲಿ ರೈಟ್, ಈ ಘಟನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನಿದು ಘಟನೆ, ಹೇಗ್ ನಡೆದಿದೆ? ಸಿಸಿಟಿವಿಯಲ್ಲಿ ಏನೋ ಸಿನಿಮಾ ಸ್ಟೈಲ್ ಅಲ್ಲಿ ಅವ್ರು ಬರ್ತಾರೆ, ಗಾಡಿ ನಿಲ್ಲಿಸ್ತಾರೆ, ಅವನು ಹೊಡಿತಾರೆ, ಹಣ ಎತ್ಕೊಂಡು ಹೋಗ್ತಾರೆ ಅನ್ನೋದಷ್ಟು ಕಾಣುತ್ತೆ. ಪೊಲೀಸ್ ವಿಚಾರಣೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ಈತ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಹಂಗ ಆರಾಮ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ನಂಬಕ್ಕಾಗಲ್ಲ. ಏನಿದು ಘಟನೆ? 31 ಲಕ್ಷ ಹಣ ಅಲ್ಲದೆ ಆತನ ಬೈಕ್ ಅನ್ನು ಕೂಡ ಅಲ್ಲಿಂದ ರಾಬರಿ ಮಾಡಲಾಗಿರುವಂತದ್ದು. ಈತ ಒಂದು ಹಣವನ್ನ ಕಲೆಕ್ಟ್ ಮಾಡಿ ಬೇರೆ ಕಡೆ ಸಾಗಾಟ ಡೆಪಾಸಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ಆತನನ್ನ ಫಾಲೋ ಮಾಡಿದಂತಹ ಅಷ್ಟು ಜನ ವ್ಯಕ್ತಿಗಳು ಏಕಾಏಕಿ ಆತನನ್ನ ಶಾರ್ಪ್ ವೆಪನ್ ನಿಂದ ಒಂದು ಹಲ್ಲೆಯನ್ನ ಮಾಡ್ತಾರೆ. ನಂತರ ಅವನ ಬಳಿ ಇದ್ದಂತಹ ಅಷ್ಟು ಹಣವನ್ನ ದೋಚಿ ಅಲ್ಲಿಂದ ಪರಾರಿಯಾಗುವಂತಹ ಒಂದು ಕೃತ್ಯಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಈ ಒಂದು ಸಿಸಿಟಿವಿಯ ಅನ್ವಯವಾಗಿ ಮತ್ತು ಅಲ್ಲಿದ್ದಂತಹ ಅಂದ್ರೆ ಅವರು ಹೋಗಿರುವಂತಹ ಒಂದು ವೇನ ಸಿಸಿಟಿವಿಗಳನ್ನ ಅನಲೈಸ್ ಮಾಡಿ ಅವರ ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಬನ್ನೇರುಘಟ್ಟ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ಕೈಲಾಶ್ ಎಂಬಾತನ ವಿಚಾರಣೆ ಕೂಡ ಅಂದ್ರೆ ಆತನಿಂದ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದು ಎಲ್ಲ ಆಂಗಲ್ ನಲ್ಲಿಯೂ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ. ಇಲ್ಲಿ ಆತನೇ ಏನಾದ್ರು ಅಂದ್ರೆ ಕೈಲಾಶ್ ಏನಿದ್ದಾನೆ ಆತನೇ ಏನಾದ್ರೂ ಪ್ರೀ ಪ್ಲಾನ್ ಮಾಡಿ ಈ ರೀತಿಯಾಗಿ ದರೋಡೆ ಪ್ಲಾನ್ ಅನ್ನ ಮಾಡಿದಾನ ಅನ್ನುವಂತಹ ಆಂಗಲ್ ನಲ್ಲಿಯೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಈತನ ಬಳಿ ಇರುವಂತಹ ಒಂದು ಹಣದ ವಿಚಾರವಾಗಿ ಆ ಆಗಂತುಕರಿಗೆ ಅಂದ್ರೆ ಅಪರಿಚಿತರಿಗೆ ಹೇಗೆ ಗೊತ್ತಾಯ್ತು ಅನ್ನುವಂತಹದ್ದು ಇಲ್ಲಿ ಬಹುಮುಖ್ಯವಾಗಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲಿದ್ದಂತಹ ಒಂದಷ್ಟು ಬೈಕ್ನ ನಂಬರ್ಸ್ಗಳೇನಿದೆ ಆ ನಂಬರ್ಸ್ಗಳನ್ನ ಟ್ರೇಸ್ ಮಾಡುವಂತಹ ಮುಖಾಂತರ ಅವರು ಆ ಕಡೆ ಏನಾದರೂ ಪಾಸ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅವರನ್ನ ಗಮನವನ್ನ ಹರಿಸೋದಕ್ಕೆ ಈಗಾಗಲೇ ಟೋಲ್ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿರುವಂತದ್ದು ಮತ್ತು ಅಲ್ಲಿರುವಂತಹ ಅಷ್ಟು ಜನ ವ್ಯಕ್ತಿಗಳೇನಿದ್ದಾರೆ ಅವರ ಚೆಹರೆಗಳನ್ನು ಗುರುತಿಸುವಂತದ್ದು. ಈ ಹಿಂದೆ ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಿರ್ತಕ್ಕಂಥ ಘಟನೆ, ಹಾಡ ಹಗಲೇ ಲಾಂಗ್ನಿಂದ ಹಲ್ಲೆ ನಡೆಸಿ ದರೋಡೆ ಮಾಡಲಾಗಿದೆ. ದರೋಡೆಯ ದೃಶ್ಯ ಬೆಚ್ಚಿ ಬೀಳಿಸುವ ದೃಶ್ಯ